ಹಾಯ್ ಹಲೋ ಗುಡ್ ಮಾರ್ನಿಂಗ್. ನಾನು ನಿಮ್ಮ ನಿಧಿ. ವೆಲ್ಕಮ್ ಟು ನಿಧಿ ಲೈಫ್ ಟಾಕೀಸ್. ಸೊ 5 ತಿಂಗಳಾಯಿತು ನಾನು ಬ್ಲಾಗ್ ಅಂತ ಮಾಡಿ. ಸೊ 5 ತಿಂಗಳಲ್ಲಿ 2 ವಿಶೇಷತೆ ನಡೀತು. ಆ ಗ್ಯಾಪಲ್ಲಿ ಈ ದೊಡ್ಡವ್ರು ಹೇಳ್ತಾರೆ ಮನೆ ಕಟ್ ನೋಡು ಮದುವೆ ಮಾಡಿ ನೋಡು ಅಂತ. ಅವೆರಡು ನನ್ನ ಜೀವನದಲ್ಲಿ 5 ತಿಂಗಳು ಗ್ಯಾಪಲ್ಲಿ ಆಗೋಯ್ತು. ಸೊ ಇವಾಗ ಮದುವೆ ಆದಮೇಲೆ ಫಸ್ಟ್ ಟೈಮು ನಮ್ಮ ಮನೆದವ್ರಿಗೆ ಬಂದಿದ್ದೀನಿ. ಅದಕ್ಕೆ ಇಲ್ಲಿಂದನೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿಂದ. ಸೊ ಮತ್ತೆ ಮೇಲೆ ನಿಮಗೆ ಸಿಗ್ತಾ ಇರ್ತೀನಿ. ಮಿಸ್ ಮಾಡದೆ ನನ್ನ ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಮತ್ತು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಇವತ್ತು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ನಮ್ಮ ವೈಫಿನ. ಯಾರಿಗೂ ತೋರಿಸಿರಲಿಲ್ಲ ಇಲ್ಲಿವರೆಗೂ, ಬರೀ ನಿಧಿ ಮಿಂಚು ಅಂತ ಟ್ಯಾಗ್ಲೈನಲ್ಲಿ ಅಷ್ಟೇ ತೋರಿಸಿದ್ದು. ಸೊ ಯಾರಿಗೂ ರಿವೀಲ್ ಮಾಡಿರಲಿಲ್ಲ. ನಮ್ಮದು ಲವ್ ಕಮ್ ಅರೇಂಜು. ಅದರಿಂದ ಇವತ್ತಿಂದ ಸೊ ಅವಳು ನನ್ನ ಕಂಟೆಂಟಲ್ಲಿ ಸಪೋರ್ಟಿವ್ ಆಗಿರ್ತಾಳೆ. ಅವಳನ್ನ ಪರಿಚಯ ಮಾಡಿಸ್ತೀನಿ ಇವಾಗ. ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಇದು ಬಂದು ನಮ್ಮ ಮನೆ ದೇವರು ಮೂಗೂರು ತಿಬ್ಬಾದೇವಿ. ಸೊ ತಾಯಿ ಆಶೀರ್ವಾದದಿಂದ ನಮಗೆಲ್ಲ ಒಳ್ಳೇದಾಗಿ ಮದುವೆನೂ ಆಯಿತು. ಸೊ ಅದಕ್ಕೆ ಅಲ್ಲಿಂದನೇ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ಪೂಜೆ ಕಡೆ ಗಮನ ಕೊಡೋಣ ಫಸ್ಟು, ಆಮೇಲೆ ಮುಂದಿನ ವಿಚಾರ ಆಮೇಲೆ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಮದುವೆ ಆಗಿದ್ದಂತೂ ಒಂದು ಹೆಂಗಂದ್ರೆ ಅದನ್ನ ಹೇಳ್ಕೊಳಕ್ಕಾಗಲ್ಲ, ಆ ರೇಂಜ್ಗೆ ಅನ್ಪ್ಲಾನ್ಡ್ ವೆಡ್ಡಿಂಗು ನಮ್ದಾಗಿದ್ದು. ಆದರೂ ಎಲ್ಲ ನೀಟಾಗಿ ಆಯಿತು. ಅದು ಹೆಂಗಾಯ್ತು ಏನು ಕತೆ ಅಂತ ನಿಮ್ಗೆ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಸೊ ನಿಮ್ಗೆ ಆವಾಗಲೇ ಹೇಳ್ದಂಗೆ ಇವಳೇ ನಮ್ಮ ವೈಫಿ. ಇನ್ಮೇಲೆ ನನ್ನ ವೀಡಿಯೋಸಲ್ಲಿ ನಮಗೆ ಸಪೋರ್ಟಿವ್ ಆಗಿ ಜೊತೆಗಿರ್ತಾಳೆ. ಆಯಿತು. ಆಮೇಲೆ ಹೇಳೋಕ್ಕಾಯ್ತಲ್ಲ ನನಗೆ ಆ ರೇಂಜ್ಗೆ ಏನೇನೋ ಆಗಿ ಮದುವೆ ಆಗಿ ಇವತ್ತು ಮದುವೆ ಆದಮೇಲೆ ಫಸ್ಟ್ ಟೈಮ್ ನಮ್ಮ ಮನೆಯವ್ರು ಬಂದಿದ್ದೀವಿ. ಸೊ ಬನ್ನಿ ಫಸ್ಟು ತಾಯಿ ದರ್ಶನ ಮಾಡೋಣ, ಆಮೇಲೆ ಮಿಕ್ಕಿದ್ದೆಲ್ಲ ಡಿಸ್ಕಸ್ಸು. ಬಾ ಪೂಜಾ ಮಾಡ್ಲೋಡ್ಗಿ. ನೋಡಕ್ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ, ಬಟ್ ಸಖತ್ ಗೋಳಿಕತಾರೆ. ನಮ್ಮನ್ನ ತುಂಬಾ ಗೋಳಿಕೊಂಡಿದ್ದಾರೆ. ಹಾ ಬಾ ಫಸ್ಟ್ ಟೈಮ್ ನಮ್ಮ ಮನೆ ದೇವ್ರ ದರ್ಶನಕ್ಕೆ ಬರ್ತಾ ಇದೆಯಾ ಭಕ್ತಿಯಿಂದ ಬೇಡ. ಸೊ ಇದೆ ನಮ್ಮ ಮನೆ ದೇವತೆ ಮೂರು ತ್ರಿಪುರ ಸುಂದರಿ ತಿಬ್ಬಮ್ಮ ದೇವಿ. ಇವ್ರು ನಮ್ಮಮ್ಮ. ಮಮ್ಮಿ ಅದು ಎತ್ಕೊ ಮಮ್ಮಿ. ಬಾಗಿನ ಸೆಲ್ಫಿ ರಾಣಿ, ಸೆಲ್ಫಿ ಹುಚ್ಚಿಗಳಿಗೆ ಎಲ್ಲರೂ ಬಂದರೆ. ಇವಾಗ ಫೈನಲ್ ಆಗಿ ನಮ್ಮ ಮನೆ ದೇವರು ತ್ರಿಪುರ ಸುಂದರಿ ಅಮ್ಮ ಉದ್ಭವ ಆಗಿರೋ ಸ್ಥಳಕ್ಕೆ ಬಂದಿದ್ವಿ. ಇದು ಹೊಸಳ್ಳಿ ಗ್ರಾಮದಲ್ಲಿ ಇರೋದು. ಸೊ ಇಲ್ಲಿ ಮರದಲ್ಲಿ ಮುಡಿ ಉದ್ಭವ ಆಗಿರ್ತಾಳೆ. ಇವತ್ತು ಇನ್ನೊಂದು ವಿಷಯ ಹೇಳಿಲ್ಲ, ನಮ್ಮ ಕರ್ಗುದು ಬರ್ತಡೇ ಇವತ್ತು. ಸೊ ಅದೇ ವಿಶೇಷಕ್ಕೋಸ್ಕರ ಇವತ್ತು ದೇವಸ್ಥಾನಕ್ಕೆ ಬಂದಿರೋದು. ನಮ್ಮ ವೈಫಿದು ಮದುವೆ ಆದ್ಮೇಲೆ ಫಸ್ಟ್ ಬರ್ತಡೇ ಇದು. ವಿಷಯ ಹ್ಯಾಪಿ ಬರ್ತಡೇ. ಪೂಜೆ ಎಲ್ಲ ಆಯ್ತು, ತಿಂಡಿಯ ಸಮಯ. ಫಸ್ಟ್ ಕವಾರ ಇವಳಿಗೆ ಸೋಯಾಬೀನ್ ಪಲಾವ್ ಘಮ ಘಮ ಅಂತೈತೆ. ಬಟ್ರೆ ನೋಡ ಹಾಕೊಡ್ರಿ ಅವಳಿಗೆ ಹೊಸಿ. ಹೊಟ್ಟೆ ಹಸಿತೈತೆ ನೋಡಿ. ಅವಳನ್ನ ಮನೆದವ್ರಿಗೆ ಹೋಗಿದ್ದು ಪೂಜೆ ಮಾಡಿಸ್ಕೊಂಡು ಮನೆಗೆ ಹೋಮ ಅಂದ್ರೆ ತಲಕಾಡ ಕರ್ಕ ಬಂದವಳೆ ನೀರಲ್ಲಿ ಆಟ ಆಡಕ್ಕೆ. ಮಿಂಚು ಯೋಯ್ ಬಾ ಹೋಗೋಣ ಒಳಗಡೆ.
ನಡಿ ಸಾಕು, ತಲೆ ಮೇಲೆ ನೀರು ಹಾಕೊಂಡು ಅಷ್ಟೇ ಕಣ. ಸುಮ್ಮನೆ ಸುಮ್ಮನೆ ಹಂಗೆ ಒಂದು ಬಿಸ್ಕೆಟ್ ಹಾಕ್ತೆ, ಅವಳು ಅದನ್ನೇ ಮಾಡ್ತಾವಳೆ. ಏಯ್ ಬಾ ಸಾಕು. ಯಪ್ಪ ಯಾವ ರೇಂಜ್ ಬಿಸಿಲು ಹೊಡಿತೈತೆ ಅಂದರೆ ಕಾಲು ಇಕ್ಕೈತಲ್ಲ. ನಾನು ಬೇರೆ ಬರೀ ಕಾಲಲ್ಲಿ ಬಂದ್ಬಿಟ್ಟಿದ್ದೀನಿ, ಚಪ್ಪಲಿನೂ ಹಾಕಿಲ್ಲ, ಮರಳು ಹಂಗೆ ಕೆಂಡ ಕಾದಂಗೆ ಕಾದೋಗ್ಬಿಟ್ಟೈತೆ. ಯಪ್ಪ ಯಪ್ಪ. ಮಿಂಚುನೂ ನಮ್ಮ ಪೂಜೆನೂ ಇಬ್ಬರು ಸ್ಲಿಪ್ಪರ್ ಹಾಕೊಂಡ್ರು, ನಾನು ನಮ್ಮ ಮಮ್ಮಿ ಯಾರು ಸ್ಲಿಪ್ಪರ್ ಹಾಕಲಿಲ್ಲ. ಪಾಪ ದೇವ್ರೆ. ನೀನು ನಡ್ಕಬಾ ಅಲ್ಲಿ ಮೇನ್ ರೋಡಿಗೆ ಬರೋಗಂಟ. ಇಲ್ಲಿ ನನ್ನ ಕಾರೆಲ್ಲ ಗಲೀಜಾಯ್ತದೆ. ಏನ ನಡೆಸ್ತೀನಿ ಬಾ, ನಾನು ಕಾರ್ ಎತ್ಕೊಡು. ನೀನು ತ್ಯಾವ ಮಾಡ್ಕೊಬೇಡ ಬಟ್ಟೆ ಅಂತ ಹೇಳಿವೆ ನಾನು. ಇಲ್ಲಿ ಮಳ್ಳು ಅಂದ್ಕೊಂಡ್ರೆ ಬಿಡುವುದೇ ಇಲ್ಲ. ಕಾರೆಲ್ಲ ನೆನ್ನೆ ತಾನೇ ಸರ್ವಿಸ್ ಮಾಡಿಸಿದ್ದೀನಿ, ಬದಿ ಆಯ್ತದೆ. ಏ ಬಸ್ಸಲ್ಲಿ ಬಾರೆ ನೀನು. ಆಧಾರ್ ಕಾರ್ಡ್ ತಂದಿಲ್ಲ. ಹಂಗೆ ಆಯ್ತು, 20 ರೂಪಾಯಿ ನಾನೇ ಕೊಡ್ತೀನಿ. 20 ರೂಪಾಯಿಗೆ ಯಾರು ಕರ್ಕೊಳ್ತಾರೆ ನಿನ್ಗೆ? ಇವಳನ್ನ ಕರ್ಕ ನಡಿ ಹಂಗೆ. ಮೀಚು ನೀನು ಹೇಳು, ಬಸ್ಸಲ್ಲಿ ಬಂದ್ಬಿಡ್ರೆ. ಕಾರ್ ನಾನೇ ಓಡಿಸ್ತೀನಿ, ನೀನೇ ಬಸ್ಸಲ್ಲಿ ಬಂದ್ಬಿಡು. ಆಯ್ತು ಓಕೆ. ಪೂಜಾ ನೀನು ಹೋಗಿ ಮನೆಗೆ ಹೋಗಿ ಪ್ರಸಾದ ಕೊಡ್ಬಿಟ್ಟು ಬಾ. ನಾನು ಮಂಡ್ಯಕ್ಕೆ ಹೋಗಿದ್ದು ಕೆಲಸದ ಮುಗಿಸ್ಕೊ ಬರ್ತೀನಿ. ಯಾರ ಯಾಕೆ ಫೋನ್ ಮಾಡ್ತೀನಿ, ಇರೋ ಬರ್ಲಿ ಅವನು. ಜ್ಯೂಸ್ ಮಾಡು ಮಮ್ಮಿ, ಅದು ದೇವ್ರ ಫೋಟೋ ಮುಂದೈತಲ್ಲ ಅದನ್ನ ತಗೊಂಡು ಜ್ಯೂಸ್ ಮಾಡು ಮಮ್ಮಿ. ಒಂದ ಆಂಟಿ ಕ್ಯಾಪಿಲ್ಲ ಜ್ಯೂಸ್ ಮಾಡ್ಕೊಡಮ್ಮ ಚಿನ್ನು ಮರಿ. ಏ ಹೋಗೆ ಜ್ಯೂಸ್ ಮಾಡೆ. ಏನ ಬೇಡ ನಂಗೆ ಮಾಸ ಬೇಡ, ಅಲ್ಲಿ ನಿಂಬೆಹಣ್ಣು ಜ್ಯೂಸ್ ಮಾಡೋ. ನಿಂಬೆಹಣ್ಣು ತಂದೀವಲ್ಲ ದೇವಸ್ಥಾನದಿಂದ, ಅದ್ರಲ್ಲಿ ಹೋಗಿ ಮಾಡೋ ಮಿಂಚು. ಮಮ್ಮಿ ಜ್ಯೂಸ್ ಮಾಡೋದಂತ ಹೇಳ್ಕೊಡು ಮಮ್ಮಿ. ಒಳಗೆ ನಿಂಬೆಹಣ್ಣು ಜ್ಯೂಸ್ ಮಾಡಿ ಬಿಸ್ಲು ಊಟ ಮಾಡಮ್ಮ. ಚೂರು ತಂಪಾಲಿ ಹೊಟ್ಟೆ. ಹೊಟ್ಟೆನೆ ತುಂಬ ಹೋಗುತ್ತಿಲ್ಲ, ಏನ್ ತಪ್ಪಾಗುತ್ತೆ ನಿಂಗೆ? ಹೇಗಿದೆ ಈಗ ಅಲ್ಲಿ ಬಾರೇಲಿ ಮುಟ್ಟು ವೇಸ್ಟ್. ಇದು ಏನ್ಕೂ ಪ್ರಯತ್ನ ಇಲ್ಲ, ಕೆಲಸನೇ ಮಾಡಲ್ಲ ಮನೇಲಿ. ಎವಿನಿಂದ ಮುದ್ದು ಮಾಡ್ಬಿಟ್ಟೆ ಮಿಂಚು. ನಾನು ಮುದ್ದು ಮಾಡಿ ಸೋಂಬೇರಿ ಮಾಡ್ಬಿಟ್ಟಿದೀನಿ ನಾನೇ. ಅವ ನಡಿ ಗರೆ ತಪ್ಪಮ್ಮ, ನಡಿ ಹೋಗಿದ್ ಬರ್ಮ ಗರೆ ತಕ್ಕೆ ವಾಕಂತೆ. ಪೂಜೆ ಹಿಡ್ಕತಾಳೆ, ನಿನ್ ಕೈ ಹಿಡ್ಕತಾಳೆ. ತಾಯಿ ಬಚ್ಚಿಸ್ಕೋ, ಪೌಡ್ರ್ ಹಾಸ್ಕೊ, ಕ್ರೀಮ್ ಹಾಸ್ಕೋ. ಅಲ್ಲಿ ಚಿರತೆ ಬಂದ್ರೆ ಏನ್ ಮಾಡಿ ಕೊಡೆ, ಸಿಪ್ಪೆಕಾಯಿ ಕೊಡೆ. ಓ ಇದೇನೇ ಇದು ಈ ಪಾಟಿ ಉಪ್ಪು ಖಾರ ಮಾವಿನಕಾಯಿಗೆ ಹಾಕ್ತಂಗ ಹಾಕಿದ್ಯಾ ಸಿಪ್ಪೆಕಾಯಿಗೆ? ಅಲ್ಲ ಇದ್ರೊಳಕ ಇದ ಪೈನಾಪಲ್ ಕೂದಂಗ್ ಕೂದಿದ್ಯಾ? ಹಣ್ಣ ಕುಂತದ ಇದುವೆ. ಚೆನ್ನಾಯ್ತಡ? ಚೆನ್ನಾಗಿಲ್ಲ. ಚೆನ್ನಾಗಿದೆ. ಚೆನ್ನಾಗಿಲ್ಲ. ನಿಜ ಚೆನ್ನಾಗಿದೆ. ನಿಜ ಚೆನ್ನಾಗಿಲ್ಲ. ಫುಲ್ ಹಣ್ಣು ಆಗ್ಬಿಟ್ಟಿದೆ. ನಡಿ ಊಟ ಮಾಡಮ್ಮ. ಬೇಡಪ್ಪ ನಂಗೆ ಹೊಟ್ಟೆ ತುಂಬೈತೆ. ಪ್ಲೀಸ್. ಇವತ್ತು ನಿನ್ ಬರ್ತಡೇ ಮಿಂಚು. ಅದಕ್ಕೆ ಊಟ ನೋಡ. ಯಾಕೇನು ಆ ಸೌಂಡ್ ಕಮ್ಮಿ ಕೊಡ್ಬೋದು. ಮಿಂಚು ನಮ್ಮ ಮನೆಗೆ ಬಂದ್ಮೇಲೆ ಫಸ್ಟ್ ಟೈಮ್ ಕೆಲಸ ಮಾಡ್ತಾ ಇದೀನಿ. ನೀನು ಹೋಗ್ಲಿ ಪಾಪ. ಒಂದ್ ತಿಂಗಳಾಯ್ತು ನೀನ್ ನಮ್ಮ ಮನೆ ಒಳಗೆ ಬಂದು. ಬರ್ತಡೇ ಹುಡುಗಿ ಕೈಲಿ ಕೆಲಸ ಮಾಡಿಸ್ತಾರ. ಏಯ್ ಏನ್ ಚಿಕ್ಕ ಹುಡುಗಿರ ನೀನು? ಇಲ್ಲ ನೀನ್ ಚಿಕ್ಕ ಹುಡುಗನಾ? ನಾನ್ ಚಿಕ್ಕ ಹುಡುಗನೇ. ಹೌದು, ಬಾರಿ ಚಿಕ್ಕ ಹುಡುಗ. ನಿನ್ ಮದ್ವೆ ಆಗೈತೆ ಕಣೆ ಆಂಟಿ. ನೀನು ಯಾರ ಜೊತೆ ಆಗಿದ್ದೀನಿ? ಅಕ್ಕ ಜೊತೆ ಆಗಿದ್ದೀನಿ. ನಾನಿನ್ನ ಯಂಗ್ಸ್ಟರ್. ಈ ಬ್ಲ್ಯಾಕ್ 2 ಫಿಶನು ಕಿಸ್ ಮಾಡ್ಕಂತೈತೆ.
ಇದು ನೆನ್ನೆ ನಾನು ಬರ್ತಡೇ ಪ್ರಯುಕ್ತ ನೆನಪಿಗಿರಲಿ ಅಂದ್ಬಿಟ್ಟು ತಗೊಬಂದೆ ಫಿಶ್ ಟ್ಯಾಂಕು. ತುಂಬ ಇಷ್ಟ ಆಯಿತು. ಥೀಮ್ ನೋಡೇ ನಾನು ಫಿಶ್ ಟ್ಯಾಂಕ್ನ ಸೆಲೆಕ್ಟ್ ಮಾಡಿದ್ದೀನಿ. ಇದು ನನ್ನ ಸೆಲೆಕ್ಷನ್ ಥೀಮು.